ಇವತ್ತಿನ ಕಾಲಘಟ್ಟದಲ್ಲಿ ಭಾವೈಕ್ಯತೆ ಅಂತಕ್ಕಂತಹದ್ದು, ಸೌಹಾರ್ದತೆ ಅಂತಕ್ಕಂತಹದ್ದು ಅಲ್ಲಲ್ಲಿ ಮಾತ್ರ ಕಾಣ್ತಾ ಇದೆ. ಆದರೆ 12ನೇ ಶತಮಾನದ ಶರಣರಿಂದ ಹಿಡ್ಕೊಂಡು 15ನೇ ಶತಮಾನದಲ್ಲಿ ಬಂದಿರತಕ್ಕಂತಹ ಕೊಡೆಕಲ್ ಬಸವಣ್ಣನಿಂದ ಹಿಡ್ಕೊಂಡು ಸೂಫಿ ಸಂತರಿಂದ ಹಿಡ್ಕೊಂಡು ಈ ನೆಲ ಏನಿದೆ ಇಡೀ ಜಗತ್ತಿಗೆ ಭಾವೈಕ್ಯತೆಯನ್ನು ಸಾರಿ ಬೇರೆ ದೇಶಗಳಿಗೆ ಮಾದರಿಯಾಗಿರ್ತಕ್ಕಂಥ ನೆಲ ಇದು. ಈ ನೆಲದಲ್ಲಿ ಇವತ್ತು ಜಾತಿ ಧರ್ಮಗಳ ವಿಷಯದಲ್ಲಿ ಸಂಘರ್ಷಗಳಾಗ್ತಾ ಇದ್ದಾವೆ. ಬಹುಮುಖ್ಯವಾಗಿ ಅವತ್ತಿನ ಕಾಲಘಟ್ಟದಿಂದ ಹಿಡ್ಕೊಂಡು ಶರಣ ಪರಂಪರೆಗಳು, ಸೂಫಿ ಪರಂಪರೆಗಳು ಹೇಳ್ಕೊಂತಾನೆ ಬಂದಿದ್ದಾವೆ. ಏಕ ಹಲ್ಲ ಹಜಾರೋ ನಾಮ, ದೇವನೊಬ್ಬ ನಾಮ ಹಲವು. ಈ ರೀತಿಯಾಗಿ ಹೇಳ್ಕೊಂತ ಬಂದಿದ್ರು ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮದು ಶ್ರೇಷ್ಠ ನಿಮ್ಮದು ಶ್ರೇಷ್ಠ ಎನ್ನುವ ವಿಚಾರದಲ್ಲಿ ಸಂಘರ್ಷವನ್ನು ಮಾಡ್ತಾ ಇದ್ದಾವೆ. ಈ ನಮ್ಮ ಬಾದಾಮಿಯ ಈ ಬೆಟ್ಟದ ಮೇಲಿರ್ತಕ್ಕಂಥ ಸೈಯದ್ ಬಾಷಾ ಸೂಫಿ ಸಂತರಾಗಿರಲಿ, ಪಕ್ಕದಲ್ಲೇ ಇರ್ತಕ್ಕಂಥ ಶಿವಪಜ್ಜನ ಗದ್ದುಗೆ ಆಗಿರಲಿ, ಇವು ಏನನ್ನ ಸಾರ್ತವೆ ಅಂತಂದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಂಥವನಿಗೆ ಯಾವ ಧರ್ಮದ ಅವಶ್ಯಕತೆ ಇಲ್ಲ, ಯಾವುದು ಶ್ರೇಷ್ಠ ಅಲ್ಲ, ಮಾನವೀಯತೆಯೇ ಶ್ರೇಷ್ಠ ಎನ್ನುವಂತಹ ಒಂದು ಸಿದ್ಧಾಂತವನ್ನು ಈ ಗದ್ದುಗೆಗಳು ಮತ್ತು ಗೋರಿಗಳು ಸಾರ್ತವೆ. ದರ್ಗಾ ಮತ್ತು ಈ ಗದ್ದುಗೆ ಈ ಪರಂಪರೆ ಏನಿದೆ ಇವತ್ತು ನಿನ್ನೆದ ಪರಂಪರೆ ಅಲ್ಲ. ಇದು 16ನೇ ಶತಮಾನದಿಂದ ಬಂದಿರತಕ್ಕಂಥ ಪರಂಪರೆ ಆಗಿದೆ. ಅವತ್ತಿನ ಖ್ವಾಜಾ ಅಮೀನುದ್ದೀನ್ ಅಲಿಯಾಲ ಶಿರಹಟ್ಟಿ ಫಕೀರ್ ಸ್ವಾಮಿಗೆ ದೀಕ್ಷೆ ಕೊಟ್ಟರು. ಅವರನ್ನು ಈ ನಾಡಿನ ಬೆಳಕಾಗಿ ಬೆಳೆಸಿದರು. ಹಾಗೆಯೇ ಗುರು ಗೋವಿಂದ ಭಟ್ರು ಶಿಶುನಾಳ ಶರೀಫರಿಗೆ ದೀಕ್ಷೆ ಕೊಟ್ಟರು, ಈ ನಾಡಿಗೆ ಬೆಳಕಾಗಿಸಿದರು. ಹಾಗೆಯೇ ಕೂಡ ಈ ಬೆಟ್ಟದ ಮೇಲೆ, ಬಾದಾಮಿಯ ಬೆಟ್ಟದ ಮೇಲಿರ್ತಕ್ಕಂಥ ಸೈಯದ್ ಬಾಷಾ ಸಾಹೇಬ್ ಸೂಫಿ ಸಂತರು ಮತ್ತು ಶಿವಪಜ್ಜನವರ ಈ ಗದ್ದುಗೆ ಮತ್ತು ದರ್ಗಾಗಳು ಏನನ್ನು ಸಾರ್ತವೆ ಅಂತಂದರೆ ಭಾವೈಕ್ಯತೆಯನ್ನು ಸಾರ್ತವೆ. ಈ ಕಾಲಘಟ್ಟದಲ್ಲಿ ಇಂತಹ ಒಂದು ಭಾವೈಕ್ಯತೆಯ ಪರಂಪರೆ ಅತಿ ಅವಶ್ಯಕವಾಗಿರ್ತಕ್ಕಂತಹದ್ದು. ಈ ನಿಟ್ಟಿನಲ್ಲಿ ನಮ್ಮ ಬಾದಾಮಿ ಅಜ್ಜವರು ಮುಬಾರಕ್ ಬಾದಶಾಹ ಸಾಹೇಬರು ಅತ್ಯಂತ ಗಂಭೀರವಾಗಿ, ಅತ್ಯಂತ ಪ್ರೀತಿ, ಸಹೋದರತೆ, ಸಹಿಷ್ಣುತೆ ಇವುಗಳನ್ನು ಒಟ್ಟುಗೂಡಿಸಿ ಶರಣರನ್ನು, ಅಲಾವಿ ಪರಂಪರೆಯ ಸೇವಾ ಶರಣರನ್ನು, ಕುದುರೆಕಾರರನ್ನು, ಭಕ್ತರನ್ನು, ಸೂಫಿ ಸಂತರನ್ನು, ಎಲ್ಲ ವರ್ಗದ ಎಲ್ಲ ಪಂಥದ ಬಂಧುಗಳನ್ನು ಕರೆಯಿಸಿ, ಶರಣರನ್ನು ಕರೆಯಿಸಿ ಇಲ್ಲಿ ಭಾವೈಕ್ಯತೆಯನ್ನು ಸಾರುವ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ಮೂಲಕ ಅವರಿಗೆ ಎಷ್ಟೊಂದು ಧನ್ಯವಾದವನ್ನು ಹೇಳಿದ್ರು ಸಾಲದು. ಯಾಕಂದರೆ ಈ ಭಾವೈಕ್ಯತೆ ಮೂಡಿಸ್ತಕ್ಕಂಥ ಕಾರ್ಯ ಎಲ್ಲೆಲ್ಲೂ ನಡಿಬೇಕಿದೆ. ಯಾಕಂದರೆ ಇದು ಇವತ್ತಿನ ಹೊಸದಾಗಿ ಮಾಡ್ತಕ್ಕಂಥದ್ದೇನು ಅಲ್ಲ. ಮನುಷ್ಯ ಹುಟ್ಟಿದಾಗಲಿಂದನೂ ಕೂಡ ಒಬ್ಬರಿಗೊಬ್ಬರು ಸಹಕಾರ ಸಹಬಾಳ್ವೆಯಿಂದ ಬದುಕಬೇಕು ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಆಧ್ಯಾತ್ಮಿಕ ಪರಂಪರೆಗಳು ಹೇಳ್ಕೊತಾನೆ ಬಂದಿದ್ದಾವೆ. ಅದು ಅದ್ವೈತ ಆಗಿರಲಿ, ದ್ವೈತ ಆಗಿರಲಿ, ಮಾನವೀಯತೆಯೇ ದೊಡ್ಡದು ಅಂತ ಹೇಳ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವುಗಳು ಎಲ್ಲರೂ ಸೇರಿ ಈ ಭಾವೈಕ್ಯತಾ ಪರಂಪರೆಗಳನ್ನು ಬೆಳೆಸಬೇಕು. ನಾವು ನಮ್ಮ ಪರಂಪರೆ, ನಮ್ಮ ಈ ನೆಲದ ಅಸ್ಮಿತೆ ಏನಿದೆ ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅಂತಹ ಒಂದು ಮಹತ್ ಕಾರ್ಯವನ್ನು ನಮ್ಮ ಮುಬಾರಕ್ ಬಾದಶಾಹ ಬಾದಾಮಿ ಅಜ್ಜವರು ಅಂತೇಳಿ ಪ್ರಸಿದ್ಧಿಯಾಗಿರ್ತಕ್ಕಂತಹ ನಮ್ಮ ಸಾಹೇಬರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ಮೂಲಕ ಕೃತಜ್ಞತೆಗಳನ್ನು ತಿಳಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.